पूज्याय राघवेन्द्राय सत्यधर्मृताय च भजतां कल्पवृक्षाय नमतां कामधेनवे ದುರ್ವಾದಿದ್ವಾಂತರವೇ ವೈಷ್ಣವೇಂದೇ ಬರೆಂದರೆ ಶ್ರೀರಾಘವೇಂದ್ರ ಗುರುವೆ ನಮೋ ಅತ್ಯಂತ ಹೇಳಬೇಕು. ಎಲ್ಲ ರಾಯರಿದ್ದಾರೆ ಭಕ್ತರಿಗೆ ಈ ನಿಮ್ಮ ರಾಘವೇಂದ್ರ ಕುಲಕರ್ಣಿ ಮಾಡುವ ಹೃತ್ಪೂರ್ವಕ ವಂದನೆಗಳು. ರಾಯರ ಪವಾಡ, ರಾಯರ ಕಾರುಣ್ಯ, ರಾಯರ ಮಹಿಮೆ ಈ ದಿವಸ ನಾವು ಕೇಳುತ್ತಲೇ ಇದ್ದೇವೆ. ದಿನ ಬೆಳಗಾದರೆ ಅಲ್ಲೊಂದು ಇಲ್ಲೊಂದು ಪವಾಡ ನಡೀತಾನೇ ಇದೆ. ಇವತ್ತು ಹೇಳೋ ಹೊರಟಿರುವ ಪವಾಡ ನಿನ್ನೆ ಮೊನ್ನೆ ನಡೆದಿದ್ದಲ್ಲ, 65 ವರ್ಷಗಳ ಹಿಂದೆ ನಡೆದ ಅತ್ಯಂತ ವಿರಳವಾದ ಅತ್ಯದ್ಭುತ ಪವಾಡ ಅಂತಲೇ ಹೇಳಬಹುದು. ನನ್ನ ಜೊತೆ ಕುಳಿತವರು ಶ್ರೀ ವೆಂಕಟೇಶ್ ಪರ್ವತಿ ಅಂತ. ಇವರು 65 ವರ್ಷ ಹಿಂದೆ, ಅಂದರೆ ಇವರಿಗೆ ಇವಾಗ 80 ವರ್ಷ. ಇವರು ಅವಾಗಿನ ಕಾಲದಲ್ಲಿ SSC ಅಂದರೆ ನಾವು ಇವಾಗ 10th ಅಂತೀವಿ ಅಥವಾ 10ನೇ ತರಗತಿ ಅಂತೀವಿ. ಅವಾಗ ತುಂಬ ವಿರಳ ಇತ್ತು ಪಾಸ್ ಆಗೋದು. 100 ಮಂದಿ ಕೂತಿದ್ರೆ ಒಬ್ಬರು ಇಬ್ಬರು 3 ಜನ ಪಾಸ್ ಆಗ್ತಿದ್ರು. ಅಂಥ ಟೈಮಲ್ಲಿ ಇವರು ಎಕ್ಸಾಮ್ ಬರೆದಾಗ ರಿಸಲ್ಟ್ ಬರೋ ದಿವಸ ಇವರು ರಾಯರ ಅಷ್ಟೋತ್ತರವನ್ನು 108 ಬಾರಿ ಒಬ್ಬರೇ ಕುಳಿತು ಸುಮಾರು ಒಂದು 7-8 ತಾಸು ಕಂಟಿನ್ಯೂಸ್ ಆಗಿ ಮಾಡಿರೋ ಒಂದು ಅತ್ಯದ್ಭುತ ಪವಾಡ. ಅದನ್ನು ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ರಾಯರಿದ್ದಾರೆ ಚಾನಲ್ಗೆ ತಮಗೆ ಸ್ವಾಗತ. ಸೊ ನಿಮ್ಮ ಪವಾಡವನ್ನು ನಾವು ಕೇಳಿ ತಿಳ್ಕೊಂಡ್ವಿ. ಇವಾಗ ನಿಮ್ಮ ಬಾಯಿಂದನೇ ಕೇಳೋಣ ಅಂತ. 65 ವರ್ಷ ಹಿಂದೆ ನಡೆದ ಘಟನೆ, ನೀವು SSLC ಎಕ್ಸಾಮ್ ಬರೆದಿದ್ದು, ಅವಾಗ ರಿಸಲ್ಟ್ ದಿವಸ ಏನಾಯಿತು ಅಂತ ನಿಮ್ಮ ಬಾಯಿಂದನೇ ಹೇಳಿ. ನಾನು ರಿಸಲ್ಟು ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಬೆಳಗ್ಗೆ 6ರಿಂದ ಅಷ್ಟೊಂದು ಶುರು ಮಾಡಿ 108 ಮುಗಿಲಿಕ್ಕೆ ಅದು 12ವರೆ ಏನೋ ಆಯಿತು. ಅದಕ್ಕಿಂತ ಮೊದಲಿಗೆ ನಮ್ಮ ರಿಲೇಟಿವ್ ಬಗ್ಗೆ ಒಬ್ಬ ಹುಡಿ ಬಂದು ಆಕಿ ನಮ್ಮ ರಿಸಲ್ಟ್ಸ್ ತೊಗೊಂಡ್ಬಂದು, ಅಂದರೆ ಮಾರ್ಕ್ಸ್ ಎಲ್ಲ ವಿತ್ ಮಾರ್ಕ್ಸ್ ಗೊತ್ತಾಗಿತ್ತು ಅವಳಿಗೆ ಗೊತ್ತಾಗಿತ್ತು. ನಮ್ಮ ಮಾಮ ಗುರು ಮಾಮ ಇದ್ದ, ಗುರು ಮಾಮ ಅವ್ನು ಹೇಳಿದ್ದ ಫೋನ್ ಮಾಡಿ ಅವ್ರಿಗೂ ಕೊಟ್ಟು ಕಳಿಸ್ರಿ ಅಂತ. ನಿಮಗೆ ಗೊತ್ತಿರಲಿಲ್ಲ ರಿಸಲ್ಟ್? ಇಲ್ಲ, ನನಗೇನು ಗೊತ್ತೇ ಇಲ್ಲ. ನಾನು ಫೇಲ್ ಆಗ್ತೀನಿ ತಿಳ್ಕೊಂಡಿದ್ದೆ. ಸೊ ಇವಾಗ ಅವರು ಫೇಲ್ ಆಗ್ತಾರೆ ಅನ್ಕೊಂಡಿದ್ದೆ. ಯಾಕೆ ನಾ ಹೇಳಿದೆ, ನಾ ಮೊದಲೇ ಹೇಳಿರೋ ಹಂಗೆ 65 ವರ್ಷದ ಹಿಂದೆ 10th ಅಥವಾ SSLC ಕ್ಲಿಯರ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಸೊ ಇವರಿಗೆ ಡೌಟ್ ಇತ್ತು, ನಾನು ಪಾಸ್ ಆಗ್ತೀನೋ ಇಲ್ಲೋ ಅಂತ. ಬಟ್ ಎಲ್ಲೋ ಒಂದು ಕಡೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು ವಿಶ್ವಾಸನೂ ಇತ್ತು. ಬಟ್ ಆಗಿನ ಕಾಲದಲ್ಲಿ ರಾಯರ ಬಗ್ಗೆನೂ ತುಂಬ ಜನಕ್ಕೆ ತಿಳಿದಿರಲಿಲ್ಲ. 65 ವರ್ಷದಿಂದ ಮಂತ್ರಾಲಯಕ್ಕೆ ಹೋಗೋದೇ ತುಂಬ ದುರ್ಗಮವಾಗಿತ್ತು. ಸೊ ಇವರು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ರಾಯರ ಆರಾಧನೆ ಮಾಡಿ ರಾಯರ ಅಷ್ಟೋತ್ತರ ಮಾಡಿದರು. ಎಷ್ಟು ಸಲ ಅಷ್ಟೋತ್ತರ ಮಾಡಿದ್ರು? ಎಷ್ಟೊತ್ತು ಹಿಡಿತು? 6.5 ತಾಸು. 6.5 ತಾಸು. 6.5 ಅಂದರೆ ಆಲ್ಮೋಸ್ಟ್ 6.5ರಿಂದ 7 ತಾಸು ಒಬ್ಬರೇ ಕುತ್ಕೊಂಡ್ಬಿಟ್ಟು 108 ಸರಿ ಅಷ್ಟೋತ್ತರ ಪೂರ್ಣ ಕಂಪ್ಲೀಟ್ ಶ್ರೀ ಪೂರ್ಣ ಬೋಧೆಂದ್ರು ಎಂಡ್ ತನಕ. ಸೊ ಇವಾಗ ನಾವು ನಾರ್ಮಲಿ ಇವಾಗ ಅವರು ಬೇರೆ ಬೇರೆ ಮನೆಯಲ್ಲಿ ಮಠದಲ್ಲಿ ಅಷ್ಟೋತ್ತರ ಮಾಡ್ತಾ ಇರ್ತೀವಿ. 10 ಜನ 12 ಜನ ಸೇರಿಬಿಟ್ಟು 10 ಜನ ಅಂತೀವಿ. ಅದೇ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ತಗೊಳ್ತು. ಇವರು ಒಬ್ಬರೇ ಕುತ್ಕೊಂಡ್ಬಿಟ್ಟು 108 ಸಲ ಅಂದರೆ ಇಟ್ಸ್ ಆಲ್ಮೋಸ್ಟ್ ಒಂಥರ ತಪಸ್ ಮಾಡ್ದಂಗೆನೆ ಕುತ್ಕೊಂಡ್ಬಿಟ್ಟು ರಾಯನ ಧ್ಯಾನ ಮಾಡಿ ರಾಯನ ಅಷ್ಟೋತ್ತರ ಮಾಡಿ ಅದೇ ಟೈಮ್ಗೆ ಅವ್ರ ರಿಸಲ್ಟ್ ಗೊತ್ತಾಗಿರೋದು. ಇನ್ನೂ ಮುಗಿದಿರ್ಲಿಲ್ಲ, ಲಾಸ್ಟಿಗೆ ಬಂದಿತ್ತು. ಸೊ ಅವಾಗ ಏನಾಯ್ತು? ಅವಾಗ ನಮ್ಮ ರಿಲೇಟಿವ್ಸ್ ಬಗ್ಗೆ ಒಬ್ಬ ಹುಡುಗಿ ಬಂದು ಊರಿಂದ ಗಜೇಂದ್ರಗಡದಿಂದ ನಿಮ್ಮೂರು ನಿಡಗುಂದಿಗೆ ಬಂದು ಅವಳು ಏನು ಹೇಳಲಿಲ್ಲ. ಆಮೇಲೆ ನಮ್ಮ ಬ್ರದರ್ದ ಎದಕ್ಕೆ ಬಂದಿದ್ದೀವ ಅಂತ ಕೇಳ, ನಮ್ಮ ತಂದೆಯವರು ಒಂದು ಸಲ ಚೀಟಿ ಕೊಟ್ಟಿದ್ದಾರೆ ನೋಡಿ ಅಂತ ಕೊಟ್ಟರು. ನೋಡಿ ಎಲ್ಲ ರಾಯರ ಪವಾಡ. ಆವಾಗ ಅವರು ನೋಡಿದ ಮೇಲೆ ಪಾಸ್ ಆಗಿತ್ತು. ಆಮೇಲೆ ಪಾಸ್ ಆದ್ಮೇಲೆ ನನಗೆ ಮತ್ತಷ್ಟು ವಿಶ್ವಾಸ ಬಂತು ರಾಯರ ಮೇಲೆ. ನೋಡಿ ಇವಾಗ ಇವ್ರಿಗೆ ಅದು ರಿಸಲ್ಟ್ ಬಂದಿದೆ ಆಲ್ರೆಡಿ. ಬಟ್ ಅವಾಗ ಈಗಿನ ಥರ ಪೇಪರಲ್ಲಿ ಕಾಲೇಜಲ್ಲಿ ಇಂಟರ್ನೆಟ್ ಅನೌನ್ಸ್ ಮಾಡ್ತಾ ಇರಲಿಲ್ಲ. 65 ವರ್ಷದಿಂದ ಹೇಳಿ ಮಾತು ಯಾರೋ ಟೆಲಿಗ್ರಾಮ್ ಮಾಡಿ ಅಥವಾ ಯಾರೋ ಫೋನ್ ಮುಖಾಂತರ ಟ್ರಂಕ್ ಕಾಲ್ ಮುಖಾಂತರ ಹೇಳಿದ್ದಾರೆ. ಇವ್ರಿಗೆ ಯಾರೋ ಒಬ್ಬ ಸೋದರ ಮಾವಗೆ ಗಜನ್ ಹೇಳಿದ್ದಾರೆ. ಅಲ್ಲಿಂದ ಒಬ್ಬರು ಬಸ್ಸಲ್ಲಿ ಚೀಟಿಯಲ್ಲಿ ಬರ್ಕೊಂಡ್ಬಿಟ್ಟು ಇವ್ರ ಊರಿಗೆ ಬಂದಿದ್ದಾರೆ. ಅವರು ಬಂದ ತಕ್ಷಣ ಹೇಳೇ ಇಲ್ಲ ರಿಸಲ್ಟ್ ಪಾಸ್ ಆಗಿರೋದಂತ. ಏನೋ ಬೇರೆ ಲೌಕಿಕ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಅವ್ರು ಕೇಳಿದಾಗ ಎದಕ್ಕೆ ಬಂದಿದೆಯಾ, ಏನು ಸಮಾಚಾರ ಅಂದಾಗ ಅವಳು ಚೀಟಿ ಕೊಟ್ಟು ನೋಡಿದಾಗ ಇವರು ಪಾಸ್ ಆಗಿರೋದು ಗೊತ್ತಾಗ್ತದೆ. ಅಂತ ಮಹಿಮೆ. ನಾವು ನಮ್ಮ ಊರಲ್ಲಿ 17 ಮಂದಿ ಕೂತಿದ್ವಿ ಎಕ್ಸಾಮ್ಗೆ. ಅದರಲ್ಲಿ ನಾವು ಒಬ್ಬನೇ ಪಾಸ್ ಆಗಿದ್ದೆ. ಅದೇ ಒಂದು ಪವಾಡನೇ ಪವಾಡ.
ಆಮೇಲೆ ನಮ್ಮ ತಂದೆಯವರು ಹುಬ್ಬಳ್ಳಿಯಲ್ಲಿ ಇದ್ರು ಅವಾಗ. ಹಾ ಅವ್ರಿಗೆ ಏನದ, ಅವರು ಇಲ್ಲಿ ಅವ್ರ ಫ್ರೆಂಡ್ ಒಬ್ರು ಜಟಾರ್ ಅಂತ ಇದ್ರು, ಹಾ ಅವ್ರಿಗೆ ಚೀಟಿ ಕೊಟ್ಟು ಕಳಿಸಿದ್ರು ಮಾತು ನೋಡಿ ಅಂತ ಹೇಳಿ. ಓ ಅವರೇ ಮೊದಲು ಫೇಲ್ ಅಂತ ಬರೆದು ಕಳಿಸಿದ್ದಾರೆ. ಓ ಗೊತ್ತಾಗಿಲ್ಲ ಅವ್ರಿಗೆ. ಅದೇ ಅಂದ್ರೆ ಅವರು, ನಾವು ರೋಡ್ ತಾಲೂಕು ಕೂತಿದ್ವಿ, ಅವ್ರು ಹುಬ್ಬಳ್ಳಿ ಸೆಂಟರ್ ನೋಡಿ ಹುಬ್ಬಳ್ಳಿ ತಾಲೂಕು ಯಾರೊಬ್ರು ವೆಂಕಟೇಶ್ ಅಂತ ನೋಡ್ಬಿಟ್ಟು ಫೇಲ್ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾ ಆಮೇಲೆ ಅವ್ರು ನಮ್ಮ ಅಮ್ಮನ ಮನೆಗೆ ಹೋದ್ರಂತ ಭೇಟಿ ಆಗ್ಲಿಕ್ಕೆ. ಹಾ ಹಿಂಗೆ ಅನ್ಕೊಂಡು ಫೇಲ್ ಆಗ್ಯಾನ, ಮತ್ತೆ ಇನ್ನೇನ್ ಮಾಡ್ಬೇಕು ಅಂತ ಕತ್ತಿದ್ರಂತ. ಇಲ್ರಿ ನಮ್ಮ ಮನೆಯವ್ರು ಹೇಳೋದು ಯಾರು, ನಿಮ್ಮ ಮನೆಗೆ ರಿಸಲ್ಟ್ ನೋಡಿ ಅಂತ ಹೇಳಿ ಆಮೇಲೆ ಹೇಳಿದ್ರು. ನಮ್ಮ ಅಮ್ಮ ಅವ್ರು ಇದಕ್ಕೆ ಇದ್ದ ಗಣೇಶ್ ಆಗಿದ್ದಾಗ ಸಿನಿಮಾ ನೋಡಕತ್ತಿದ್ದ. ನಮ್ ಕಾಕ ಅವ್ರು ಬಂದು ಅಲ್ಲಿ ಮತ್ ಭಾಗವತ್ ಅಂತ ಓದಿರಂತ. ಆಕ್ಚುಲಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಂದ್ಮೇಲೆ ಹೌದು ನಾನು ಕಳ್ಸಿದ್ದೀನಿ, ಇಷ್ಟು ಮಾರ್ಕ್ ಬಿದ್ದಾವ ಅಂತ ಹೇಳಿದ್ರು. ಇದೊಂದು ಪವಾಡನೆ ಅನ್ಬೋದು. ಮತ್ತೆ ಯಾವ ತರ ರಾಯರ ನಿಮ್ಗೆ ಅನುಭವ ಆಗಿದೆ? ಮತ್ತೊಂದು, ನಾನು ITO ಎಕ್ಸಾಮ್ ಕೂತಿದ್ದೆ. ITO ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಲಾಸ್ಟ್ ಚಾನ್ಸ್ ಇತ್ತು ಅದು. ಲಾಸ್ಟ್ ಚಾನ್ಸ್ ಇತ್ತು, ಪಾಸ್ ಆಗ್ಬೇಕು ಇಲ್ಲ ಮುಂದೆ ಮುಗೀತು, ಅದನ್ನ ಬಿಟ್ಬಿಡು. ಅಂದ್ರೆ ಲಾಸ್ಟ್ ಚಾನ್ಸ್ ಇತ್ತು. ಅವಾಗ ಏನಾಯ್ತು ಅಂದ್ರೆ, ನನಗೆ ಪಾಸ್ ಆಗ್ಲಿಕ್ಕೆ ಪಾಸ್ ಆಗಿ 70% ಮಾರ್ಕ್ಸ್ ಇತ್ತು. 70% ಇದ್ರೆ ನೀವು ಅಂದ್ರೆ ಇಂಡಿವಿಜುವಲ್ ಪೇಪರ್. ಇಂಡಿವಿಜುವಲ್ ಅಗ್ರಿಗೇಟ್ 60. ಅಗ್ರಿಗೇಟ್ 60, ಇಂಡಿವಿಜುವಲ್ 70. ಆಮೇಲೆ ಏನಾಯ್ತು, ನನಗೆ ಅದರ್ ಟ್ಯಾಕ್ಸಸ್ ಅಂತಿದೆ, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್ ಅಂತ ಇರುತ್ತೆ. ಅದಕ್ಕೆ ನಾನು ಕೂತಿದ್ದೆ, ಅದ್ರ ಬರೋಬ್ಬರಿ 60 ಮಾರ್ಕ್ಸ್ ಬಿದ್ದಿತ್ತು. ಆಮೇಲೆ ನಾನು ಮತ್ತೆ ಅದನ್ನ ಟೋಟ್ಲಿಂಗ್ ಹಾಕಿದೆ. ಅವಾಗ ಸೆಲೆಕ್ಟ್ ಆಗಿರ್ಲಿಲ್ಲ? ಇಲ್ಲ, ಫೇಲ್ ಆಗಿದೆ. ಮತ್ತೆ ರಾಯರ ಆರಾಧನೆ ಅದು ಯಾವಾಗ ಒಂದು 45 ವರ್ಷದಿಂದ ಅದು ಕಂಟಿನ್ಯೂ ಇತ್ತು. ಆಮೇಲೆ ಅವರಿಗೆ ನಾ ಏನ್ ಮಾಡಿದೆ, ಅದನ್ನ ಹಾಕಿದೆ. ರಾಯರ ಹತ್ರ ಬೇಡ್ಕೊಂಡ್ಬಿಟ್ಟು ಮತ್ತೆ ಟೋಟ್ಲಿಂಗ್ ಹಾಕಿದ್ರೆ ಅದು ಬರೋಬ್ಬರಿ 70 ಆಗಿಬಿಡ್ತು. ಅದ ಲಾಸ್ಟ್ ಚಾನ್ಸ್. ಅದಾಗಿ ನಾನು ಮುಗಿದೋಯ್ತು. ITO ಅಲ್ಲಿ ಇರ್ಲಿಲ್ಲ. ITನೇ ಆಗ್ಬಿಟ್ಟಿದೆ. ಸೊ ಅದಾದ್ಮೇಲೆ ನೀವು ITO ಅಲ್ಲಿ ಕೆಲಸ ಸಿಕ್ತು, ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಮುಂದೆ 3 ತಿಂಗಳಿಗೆ ಪ್ರಮೋಷನ್ ಆಯ್ತು. 3 ವರ್ಷ 7 ತಿಂಗಳು ಇನ್ಸ್ಪೆಕ್ಟರ್ ITO ಎಲ್ಲ ಫುಲ್. ಸೊ ಇವಾಗ ರಿಟೈರ್ಡ್ ಲೈಫ್ ನೋಡಿ. ಇಂಥವರು ಅಂದ್ರೆ ನಾನು ಹೇಳೋದು, ಇವರು ಒಂದು ಹುಟ್ಟಿದಾಗಿಂದನೇ ಇವ್ರಿಗೆ ಈಗ 80 ವರ್ಷ. ಸೊ ಯಾವಾಗ ಇವ್ರಿಗೆ ಹುಟ್ಟಿದಾಗ ತಿಳುವಳಿಕೆ ಬಂದಿದೆ, ಅವಾಗಿಂದ ರಾಯರನ್ನ ಆರಾಧಿಸ್ಕೊಂಡು ಬಂದಿದ್ದಾರೆ. ರಾಯರ ಅಷ್ಟೋತ್ತರ, ರಾಯರ ಸೇವೆ, ಆಮೇಲೆ ಮಂತ್ರಾಲಯಕ್ಕೆಲ್ಲ ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಸರಿ ಹೋಗಿದ್ದೆ. ನಾನು ಅಮ್ಮಣ್ಣ ಇಬ್ಬರೇ ಕೂಡ ಹೋಗಿದ್ವಿ. ನಿಮ್ಮ ತಮ್ಮ. ಓಕೆ. ಸೊ ಇವರು ಅವ್ರ ಬ್ರದರು. ಸೊ ಅವರು ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರ ಸೇವೆ. ಸೊ ನಿಮ್ಮ ಮನೆಯಲ್ಲಿ ಎಲ್ಲರೂ ರಾಯರನ್ನ ಆರಾಧಿಕರೇ ಎಲ್ಲದಿಂದನೇ. ಸೊ ರಾಯರ ನಿಮ್ ಎಂಟೈರ್ ಫ್ಯಾಮಿಲಿನ ಕೈ ಹಿಡಿದಾರಂತ ಹೇಳಬಹುದು. ಸೊ ನೋಡಿ, ನಮ್ಮ ತಂದೆಯವರು ರಾಯರ ಆರಾಧಿಕರು. ಸೊ ನೋಡಿ, ರಾಯರು ಯಾವ ರೂಪದಲ್ಲಿ, ಯಾವ ತರ ಬಂದು ಎಂತ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ಇವರೇ ನಿದರ್ಶನ. ಸೊ ನಾವು ಈಗಿಂದ ಕೇಳ್ತಾ ಇದ್ದೀವಿ, ಈ ನಡುವೆ ರಾಯರು ಕೇಳ್ತಿಬಿಟ್ಟು 65 ವರ್ಷ ಹಿಂದೆ, 70 ವರ್ಷ ಹಿಂದೆ, 100 ವರ್ಷ ಹಿಂದೆ ಎಷ್ಟೊಂದು ರಾಯರ ಪವಾಡಗಳು ಆಗಿವೆ, ಆಗ್ತಾನಿವೆ, ಈಗಲೂ ನಡೀತಾನೆ ಇದೆ. ಅಲ್ಲೊಂದು ಇಲ್ಲೊಂದು ರಾಯರ ಪವಾಡ ಹಂಗಾಯ್ತು, ಹಿಂಗಾಯ್ತು, ಕ್ಯಾನ್ಸರ್ ಇದ್ದವ್ರಿಗೆ ಕ್ಯಾನ್ಸರ್ ಹೋಯ್ತು, ಆಮೇಲೆ ಗುಡ ಆದ್ರು, ಏನೇನು ಎಷ್ಟೊಂದು ಪವಾಡ ಕೇಳ್ತಾ ಇರ್ತೀವಿ. ಸೊ ಎಲ್ಲರೂ ರಾಯರನ್ನ ನಂಬಿದ ರಾಯರು ಎಂದಿಗೂ ಕೈ ಬಿಡಲ್ಲ. ನಿಶ್ಚಯವಾಗಿ ಹೇಳ್ಬೋದು, ಎಂದು ಕೈ ಬಿಡುದು. ಈ ತರ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಪವಾಡದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸುಂದರ ಗುರು ರಾಘವೇಂದ್ರ